ಮೇಡಮ್ ಈಗಿನ ಹೆಣ್ಮಕ್ಳು ಹೆಂಗೆ ಅಂದರೆ ಮದುವೆ ಆಗೋಕ್ಕೆ ಮುಂಚೆ ಗಂಡ ಕೇವಲ ಹುಡುಗ ಮಾತ್ರ ಅಲ್ಲ, ಆತನ ತಂದೆ ತಾಯಿ ಹಿನ್ನೆಲೆ ನೋಡ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ. ಕೆಲವರಿಗೆ ಇದು ಹಾರ್ಶ್ ಅನ್ಸ್ಬೋದು, ಏನಪ್ಪ ಇವ್ರನ್ನ ಕೂರಿಸ್ಕೊಂಡು ಇಂಥ ಪ್ರಶ್ನೆ ಕೇಳ್ತಾರೆ ಅಂತ ಅನ್ನಿಸ್ಬೋದು. ಬಟ್ ಇದು ಪ್ರಾಕ್ಟಿಕಲ್ ವಾಸ್ತವ. ಜನ ಹಿಂಗೇನೆ ಬದುಕ್ತಾ ಇರೋದು ಅನೇಕರು. ಗಂಡ ಏನು ದುಡಿತಿದ್ದಾನೆ, ಎಷ್ಟು ದುಡಿತಿದ್ದಾನೆ, ಎಷ್ಟು ವರ್ಷ ಇದೇ ದುಡಿಮೆ ಇರುತ್ತೆ, ಇದೆಲ್ಲ ಯೋಚನೆ ಮಾಡ್ತಾರೆ. ಇದೆಲ್ಲವೂ ಸರಿ ಇದೆ ಅನ್ಸಿದ್ರು ಕೂಡ ಜೊತೆಲಿರ್ತಾನ ಗಂಡ, ಒಬ್ಬನೇ ಇರ್ತಾನ ನನ್ನ ಜೊತೆಯಲ್ಲಿ, ಹೀಗೆಲ್ಲ ಯೋಚನೆ ಮಾಡೋ ಹೆಣ್ಮಕ್ಳು ಮಧ್ಯೆ ನನ್ನ ಜೊತೆಲೇ ಇರೋದಿಲ್ಲ, ನನಗಿಂತ ದೇಶ ಮುಖ್ಯ ಅನ್ನೋ ಒಬ್ಬ ಯೋಧನನ್ನ ಮದುವೆ ಆಗ್ತಿದ್ದೀನಿ ಅಂತ ಅನ್ನಿಸ್ದಾಗ ಮದುವೆ ಆಗಲೇಬೇಕು ಅಂತ ಹೇಳಿ ಹೆಂಗೆ ನೀವು ನಿರ್ಧಾರ ಮಾಡಿದ್ರಿ? ಮೇಡಮ್, ಎಲ್ರಿಗೂ ಹುಡುಗ ಸಿಗ್ತಾನೆ, ಆದರೆ ಯೋಧ ಎಲ್ರಿಗೂ ಸಿಗಲ್ಲ. ಅವ್ರು ಸಿಕ್ಕಿದ್ದು ನನಗೆ ಪುಣ್ಯ. ಏನು ಅನ್ನಿಸ್ತಿಲ್ಲ ಮೇಡಮ್, ದೇಶ ಸೇವೆ ಅಲ್ವಾ, ಮಾಡ್ಬೋದು, ಮಾಡಲಿ, ಅದರಿಂದ ನಮಗೂ ಹೆಮ್ಮೆ ಇದೆ ಅಲ್ವಾ. ನಿಮ್ಮ ಮದುವೆ ಆಗೋಕ್ಕೆ ಮುಂಚೆನೇ ಅವರು ಡ್ಯೂಟಿಲಿದ್ದರು? ಇದ್ದರು ಮೇಡಮ್. ಅಲ್ಲಿ 6 ವರ್ಷ ಆಗಿತ್ತು ಅವ್ರು ಸರ್ವಿಸ್ ಮಾಡ್ತಾ ಇದ್ದು. ಡ್ಯೂಟಿಲೇ ಇದ್ದರು ಮೇಡಮ್. ಮೊದಲ ಸತಿ ಮಾತಾಡ್ಸಕ್ಕೆ ಬಂದಾಗ ಏನು ಹೇಳಿದರು ನಿಮಗೆ? ಅಂದರೆ ಅವರ ಕರ್ತವ್ಯ, ಆ ಡ್ಯೂಟಿ ಅವರ್ಸು, ಜೊತೇಲಿ ಇರೋಕ್ಕಾಗಲ್ಲ, ಈ ಥರದ್ದೆಲ್ಲ ಏನು ಮಾತಾಡಿದರು ನಿಮ್ಮ ಜೊತೇಲಿ? ಹೇಳಿದರು ಮೇಡಮ್. ಅಂದರೆ ವರ್ಷಕ್ಕೆ 3 ಸಲ ಬಂದು ಹೋಗ್ತಾರೆ ಅಷ್ಟೇ ಅವರು. 3 ತಿಂಗಳಿಗೊಂದು ಸಲ ಬರ್ತೀನಿ, ಹೋಗ್ತೀನಿ, ಜೊತೇಲಿ ಇರ್ತೀನಿ ಅಂತ ಹೇಳಿದರು. ನನಗೆ ಅಂದರೆ ಅರ್ಥ ಆಗುತ್ತೆ. ಬಟ್ ನಿಮ್ಮ ಭಾವನೆಗಳಿದೆಯಲ್ಲ, ಆ ಭಾವನೆಗಳ ತೂಕ ನಮಗೆ ಬಹುಶಃ ಇಲ್ಲಿ ಅನೇಕರಿಗೆ, ಅಂದರೆ ಎಸ್ಪೆಷಲಿ ಈಗಿನ ಯಂಗರ್ ಜನ್ರೇಷನ್, ಈಗ ಯಾರು 20, 23, 25ನೇ ವಯಸ್ಸಿನಲ್ಲಿರೋ ಯುವಕ ಯುವತಿಯರು ಎಲ್ಲರಿಗೂ ಕೂಡ ಹೌದಪ್ಪ ಆರ್ಮಿಲಿದ್ದಾರೆ, ಯೋಧರು, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಾರೆ, ಇಷ್ಟು ಗೊತ್ತಿರುತ್ತೆ. ಹೊರತು ಇದರ ತೂಕ ಇದೆಯಲ್ಲ, ಮನೆಯಲ್ಲಿ ಒಬ್ಬನನ್ನು ಕಳೆದುಕೊಂಡು ಆದರೂ ಕೂಡ ಈ ದೇಶನೇ ಮೊದಲು ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದರ ಗಂಭೀರತೆ ಏನು ಅನ್ನೋದು ಈಗಿನ ಜನ್ರೇಷನ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಇವರನ್ನು ಅಳಿಸ್ಬೇಕು ಅಂತಾಗಲಿ ಅಥವಾ ಇವರನ್ನು ಭಾವನಾತ್ಮಕವಾಗಿ ಆಗಬೇಕು ಅನ್ನೋದಾಗಲಿ ನಮ್ಮ ಉದ್ದೇಶ ಅಲ್ಲ. ಎಲ್ಲರಿಗೂ ಕೂಡ ಇವರು ಅನುಭವಿಸ್ತಿರೋದು ಏನು, ಇವರು ಅನುಭವಿಸಿ ದೇಶವನ್ನು ಭದ್ರ ಮಾಡಿರೋದು ಎಷ್ಟು, ಆ ದೇಶದ ಬಗ್ಗೆ ನಮಗಿರಬೇಕಾದ ಗೌರವ ಎಷ್ಟು, ಇದನ್ನ ಮನದಟ್ಟು. ಮೇಡಮ್, ಈಗಿನ ಹೆಣ್ಮಕ್ಳು ಹೆಂಗೆ ಅಂದರೆ ಮದುವೆ ಆಗೋಕ್ಕೆ ಮುಂಚೆ ಗಂಡ ಕೇವಲ ಹುಡುಗ ಮಾತ್ರ ಅಲ್ಲ, ಆತನ ತಂದೆ ತಾಯಿ ಹಿನ್ನೆಲೆ ನೋಡ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ. ಕೆಲವರಿಗೆ ಇದು ಹಾರ್ಶ್ ಅನ್ಸ್ಬೋದು, ಏನಪ್ಪ ಇವ್ರನ್ನ ಕೂರಿಸ್ಕೊಂಡು ಇಂಥ ಪ್ರಶ್ನೆ ಕೇಳ್ತಾರೆ ಅಂತ ಅನ್ನಿಸ್ಬೋದು. ಬಟ್ ಇದು ಪ್ರಾಕ್ಟಿಕಲ್ ವಾಸ್ತವ. ಜನ ಹಿಂಗೇನೆ ಬದುಕ್ತಾ ಇರೋದು ಅನೇಕರು. ಗಂಡ ಏನು ದುಡಿತಿದ್ದಾನೆ, ಎಷ್ಟು ದುಡಿತಿದ್ದಾನೆ, ಎಷ್ಟು ವರ್ಷ ಇದೇ ದುಡಿಮೆ ಇರುತ್ತೆ, ಇದೆಲ್ಲ ಯೋಚನೆ ಮಾಡ್ತಾರೆ. ಇದೆಲ್ಲವೂ ಸರಿ ಇದೆ ಅನ್ಸಿದ್ರು ಕೂಡ ಜೊತೆಲಿರ್ತಾನ ಗಂಡ, ಒಬ್ಬನೇ ಇರ್ತಾನ ನನ್ನ ಜೊತೆಯಲ್ಲಿ, ಹೀಗೆಲ್ಲ ಯೋಚನೆ ಮಾಡೋ ಹೆಣ್ಮಕ್ಳು ಮಧ್ಯೆ ನನ್ನ ಜೊತೆಲೇ ಇರೋದಿಲ್ಲ, ನನಗಿಂತ ದೇಶ ಮುಖ್ಯ ಅನ್ನೋ ಒಬ್ಬ ಯೋಧನನ್ನ ಮದುವೆ ಆಗ್ತಿದ್ದೀನಿ ಅಂತ ಅನ್ನಿಸ್ದಾಗ ಮದುವೆ ಆಗಲೇಬೇಕು ಅಂತ ಹೇಳಿ ಹೆಂಗೆ ನೀವು ನಿರ್ಧಾರ ಮಾಡಿದ್ರಿ? ಮೇಡಮ್, ಎಲ್ರಿಗೂ ಹುಡುಗ ಸಿಗ್ತಾನೆ, ಆದರೆ ಯೋಧ ಎಲ್ರಿಗೂ ಸಿಗಲ್ಲ. ಅವ್ರು ಸಿಕ್ಕಿದ್ದು ನನಗೆ ಪುಣ್ಯ. ಏನು ಅನ್ನಿಸ್ತಿಲ್ಲ ಮೇಡಮ್, ದೇಶ ಸೇವೆ ಅಲ್ವಾ, ಮಾಡ್ಬೋದು, ಮಾಡಲಿ, ಅದರಿಂದ ನಮಗೂ ಹೆಮ್ಮೆ ಇದೆ ಅಲ್ವಾ. ನಿಮ್ಮ ಮದುವೆ ಆಗೋಕ್ಕೆ ಮುಂಚೆನೇ ಅವರು ಡ್ಯೂಟಿಲಿದ್ದರು? ಇದ್ದರು ಮೇಡಮ್. ಅಲ್ಲಿ 6 ವರ್ಷ ಆಗಿತ್ತು ಅವ್ರು ಸರ್ವಿಸ್ ಮಾಡ್ತಾ ಇದ್ದು. ಡ್ಯೂಟಿಲೇ ಇದ್ದರು ಮೇಡಮ್. ಮೊದಲ ಸತಿ ಮಾತಾಡ್ಸಕ್ಕೆ ಬಂದಾಗ ಏನು ಹೇಳಿದರು ನಿಮಗೆ? ಅಂದರೆ ಅವರ ಕರ್ತವ್ಯ, ಆ ಡ್ಯೂಟಿ ಅವರ್ಸು, ಜೊತೇಲಿ ಇರೋಕ್ಕಾಗಲ್ಲ, ಈ ಥರದ್ದೆಲ್ಲ ಏನು ಮಾತಾಡಿದರು ನಿಮ್ಮ ಜೊತೇಲಿ? ಹೇಳಿದರು ಮೇಡಮ್. ಅಂದರೆ ವರ್ಷಕ್ಕೆ 3 ಸಲ ಬಂದು ಹೋಗ್ತಾರೆ ಅಷ್ಟೇ ಅವರು. 3 ತಿಂಗಳಿಗೊಂದು ಸಲ ಬರ್ತೀನಿ, ಹೋಗ್ತೀನಿ, ಜೊತೇಲಿ ಇರ್ತೀನಿ ಅಂತ ಹೇಳಿದರು. ನನಗೆ ಅಂದರೆ ಅರ್ಥ ಆಗುತ್ತೆ. ಬಟ್ ನಿಮ್ಮ ಭಾವನೆಗಳಿದೆಯಲ್ಲ, ಆ ಭಾವನೆಗಳ ತೂಕ ನಮಗೆ ಬಹುಶಃ ಇಲ್ಲಿ ಅನೇಕರಿಗೆ, ಅಂದರೆ ಎಸ್ಪೆಷಲಿ ಈಗಿನ ಯಂಗರ್ ಜನ್ರೇಷನ್, ಈಗ ಯಾರು 20, 23, 25ನೇ ವಯಸ್ಸಿನಲ್ಲಿರೋ ಯುವಕ ಯುವತಿಯರು ಎಲ್ಲರಿಗೂ ಕೂಡ ಹೌದಪ್ಪ ಆರ್ಮಿಲಿದ್ದಾರೆ, ಯೋಧರು, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಾರೆ, ಇಷ್ಟು ಗೊತ್ತಿರುತ್ತೆ. ಹೊರತು ಇದರ ತೂಕ ಇದೆಯಲ್ಲ, ಮನೆಯಲ್ಲಿ ಒಬ್ಬನನ್ನು ಕಳೆದುಕೊಂಡು ಆದರೂ ಕೂಡ ಈ ದೇಶನೇ ಮೊದಲು ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದರ ಗಂಭೀರತೆ ಏನು ಅನ್ನೋದು
ಈಗಿನ ಜನ್ರೇಷನ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಇವ್ರನ್ನ ಅಳಿಸ್ಬೇಕು ಅಂತಾಗಲಿ ಅಥವಾ ಇವರನ್ನು ಭಾವನಾತ್ಮಕವಾಗಿ ಆಗಬೇಕು ಅನ್ನೋದಾಗಲಿ ನಮ್ಮ ಉದ್ದೇಶ ಅಲ್ಲ. ಎಲ್ಲರಿಗೂ ಕೂಡ ಇವ್ರು ಅನುಭವಿಸ್ತಿರೋದು ಏನು, ಇವರು ಅನುಭವಿಸಿ ಈ ದೇಶವನ್ನು ಭದ್ರ ಮಾಡಿರೋದು ಎಷ್ಟು, ಆ ದೇಶದ ಬಗ್ಗೆ ನಮಗಿರಬೇಕಾದ ಗೌರವ ಎಷ್ಟು, ಇದನ್ನು ಮನದಟ್ಟು ಮೇಡಮ್. ಈಗಿನ ಹೆಣ್ಮಕ್ಳು ಹೆಂಗೆ ಅಂದರೆ ಮದುವೆ ಆಗೋಕ್ಕೆ ಮುಂಚೆ ಗಂಡ ಕೇವಲ ಹುಡುಗ ಮಾತ್ರ ಅಲ್ಲ, ಆತನ ತಂದೆ ತಾಯಿ ಹಿನ್ನೆಲೆ ನೋಡ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ. ಕೆಲವರಿಗೆ ಇದು ಹಾರ್ಶ್ ಅನ್ಸ್ಬೋದು, ಏನಪ್ಪ ಇವ್ರನ್ನ ಕೂರಿಸ್ಕೊಂಡು ಇಂಥ ಪ್ರಶ್ನೆ ಕೇಳ್ತಾರೆ ಅಂತ ಅನ್ನಿಸ್ಬೋದು. ಬಟ್ ಇದು ಪ್ರಾಕ್ಟಿಕಲ್ ವಾಸ್ತವ. ಜನ ಹಿಂಗೇನೆ ಬದುಕ್ತಾ ಇರೋದು ಅನೇಕರು. ಗಂಡ ಏನು ದುಡಿತಿದ್ದಾನೆ, ಎಷ್ಟು ದುಡಿತಿದ್ದಾನೆ, ಎಷ್ಟು ವರ್ಷ ಇದೇ ದುಡಿಮೆ ಇರುತ್ತೆ, ಇದೆಲ್ಲ ಯೋಚನೆ ಮಾಡ್ತಾರೆ. ಇದೆಲ್ಲವೂ ಸರಿ ಇದೆ ಅನ್ಸಿದ್ರು ಕೂಡ ಜೊತೆಲಿ ಇರ್ತಾನ ಗಂಡ, ಒಬ್ಬನೇ ಇರ್ತಾನ ನನ್ನ ಜೊತೆಯಲ್ಲಿ, ಹೀಗೆಲ್ಲ ಯೋಚನೆ ಮಾಡೋ ಹೆಣ್ಮಕ್ಳು ಮಧ್ಯೆ ನನ್ನ ಜೊತೆಲೇ ಇರೋದಿಲ್ಲ, ನನಗಿಂತ ದೇಶ ಮುಖ್ಯ ಅನ್ನೋ ಒಬ್ಬ ಯೋಧನನ್ನು ಮದುವೆ ಆಗ್ತಿದ್ದೀನಿ ಅಂತ ಅನ್ನಿಸ್ದಾಗ ಮದುವೆ ಆಗಲೇಬೇಕು ಅಂತೇಳಿ ಹೆಂಗೆ ನೀವು ನಿರ್ಧಾರ ಮಾಡಿದ್ರಿ? ಮೇಡಮ್, ಎಲ್ರಿಗೂ ಹುಡುಗ ಸಿಗ್ತಾನೆ, ಆದರೆ ಯೋಧ ಎಲ್ರಿಗೂ ಸಿಗಲ್ಲ. ಅವ್ರು ಸಿಕ್ಕಿದ್ದು ನನಗೆ ಪುಣ್ಯ. ಏನು ಅನ್ನಿಸ್ತಿಲ್ಲ ಮೇಡಮ್, ದೇಶ ಸೇವೆ ಅಲ್ವಾ, ಮಾಡ್ಬೋದು, ಮಾಡಲಿ, ಅದರಿಂದ ನಮಗೂ ಹೆಮ್ಮೆ ಇದೆ ಅಲ್ವಾ. ನಿಮ್ಮ ಮದುವೆ ಆಗೋಕ್ಕೆ ಮುಂಚೆನೇ ಅವರು ಡ್ಯೂಟಿಲಿದ್ದರು? ಇದ್ದರು ಮೇಡಮ್. ಅಲ್ಲಿ 6 ವರ್ಷ ಆಗಿತ್ತು ಅವ್ರು ಸರ್ವಿಸ್ ಮಾಡ್ತಾ ಇದ್ದು. ಡ್ಯೂಟಿಲೇ ಇದ್ದರು ಮೇಡಮ್. ಮೊದಲ ಸತಿ ಮಾತಾಡ್ಸಕ್ಕೆ ಬಂದಾಗ ಏನು ಹೇಳಿದರು ನಿಮಗೆ? ಅಂದರೆ ಅವರ ಕರ್ತವ್ಯ, ಆ ಡ್ಯೂಟಿ ಅವರ್ಸು, ಜೊತೇಲಿ ಇರೋಕ್ಕಾಗಲ್ಲ, ಈ ಥರದ್ದೆಲ್ಲ ಏನು ಮಾತಾಡಿದ್ರು ನಿಮ್ಮ ಜೊತೆಲಿ? ಹೇಳಿದರು ಮೇಡಮ್. ಅಂದರೆ ವರ್ಷಕ್ಕೆ 3 ಸಲ ಬಂದು ಹೋಗ್ತಾರೆ ಅಷ್ಟೇ ಅವರು. 3 ತಿಂಗಳಿಗೊಂದು ಸಲ ಬರ್ತೀನಿ, ಹೋಗ್ತೀನಿ, ಜೊತೇಲಿ ಇರ್ತೀನಿ ಅಂತ ಹೇಳಿದರು. ನನಗೆ ಅಂದರೆ ಅರ್ಥ ಆಗುತ್ತೆ. ಬಟ್ ನಿಮ್ಮ ಭಾವನೆಗಳಿದೆಯಲ್ಲ, ಆ ಭಾವನೆಗಳ ತೂಕ ನಮಗೆ ಬಹುಶಃ ಇಲ್ಲಿ ಅನೇಕರಿಗೆ, ಅಂದರೆ ಎಸ್ಪೆಷಲಿ ಈಗಿನ ಯಂಗರ್ ಜನ್ರೇಷನ್, ಈಗ ಯಾರು 20, 23, 25ನೇ ವಯಸ್ಸಿನಲ್ಲಿರೋ ಯುವಕ ಯುವತಿಯರು ಎಲ್ಲರಿಗೂ ಕೂಡ ಹೌದಪ್ಪ ಆರ್ಮಿಲಿದ್ದಾರೆ, ಯೋಧರು, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಾರೆ, ಇಷ್ಟು ಗೊತ್ತಿರುತ್ತೆ ಹೊರತು ಇದರ ತೂಕ ಇದೆಯಲ್ಲ, ಮನೆಯಲ್ಲಿ ಒಬ್ಬನನ್ನು ಕಳೆದುಕೊಂಡು ಆದರೂ ಕೂಡ ಈ ದೇಶನೇ ಮೊದಲು ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದರ ಗಂಭೀರತೆ ಏನು ಅನ್ನೋದು ಈಗಿನ ಜನ್ರೇಷನ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೇ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಇವ್ರನ್ನ ಅಳಿಸ್ಬೇಕು ಅಂತಾಗಲಿ ಅಥವಾ ಇವರನ್ನು ಭಾವನಾತ್ಮಕವಾಗಿ ಆಗಬೇಕು ಅನ್ನೋದಾಗಲಿ ನಮ್ಮ ಉದ್ದೇಶ ಅಲ್ಲ. ಎಲ್ಲರಿಗೂ ಕೂಡ ಇವ್ರು ಅನುಭವಿಸ್ತಿರೋದು ಏನು, ಇವರು ಅನುಭವಿಸಿ ಈ ದೇಶವನ್ನು ಭದ್ರ ಮಾಡಿರೋದು ಎಷ್ಟು, ಆ ದೇಶದ ಬಗ್ಗೆ ನಮಗಿರಬೇಕಾದ ಗೌರವ ಎಷ್ಟು, ಇದನ್ನು ಮನದಟ್ಟು ಮೇಡಮ್. ಈಗಿನ ಹೆಣ್ಮಕ್ಳು ಹೆಂಗೆ ಅಂದರೆ ಮದುವೆ ಆಗೋಕ್ಕೆ ಮುಂಚೆ ಗಂಡ ಕೇವಲ ಹುಡುಗ ಮಾತ್ರ ಅಲ್ಲ, ಆತನ ತಂದೆ ತಾಯಿ ಹಿನ್ನೆಲೆ ನೋಡ್ತಾರೆ, ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತಾರೆ. ಕೆಲವರಿಗೆ ಇದು ಹಾರ್ಶ್ ಅನ್ಸ್ಬೋದು, ಏನಪ್ಪ ಇವ್ರನ್ನ ಕೂರಿಸ್ಕೊಂಡು ಇಂಥ ಪ್ರಶ್ನೆ ಕೇಳ್ತಾರೆ ಅಂತ ಅನ್ನಿಸ್ಬೋದು. ಬಟ್ ಇದು ಪ್ರಾಕ್ಟಿಕಲ್ ವಾಸ್ತವ. ಜನ ಹಿಂಗೇನೆ ಬದುಕ್ತಾ ಇರೋದು ಅನೇಕರು. ಗಂಡ ಏನು ದುಡಿತಿದ್ದಾನೆ, ಎಷ್ಟು ದುಡಿತಿದ್ದಾನೆ, ಎಷ್ಟು ವರ್ಷ ಇದೇ ದುಡಿಮೆ ಇರುತ್ತೆ, ಇದೆಲ್ಲ ಯೋಚನೆ ಮಾಡ್ತಾರೆ. ಇದೆಲ್ಲವೂ ಸರಿ ಇದೆ ಅನ್ಸಿದ್ರು ಕೂಡ ಜೊತೇಲಿ ಇರ್ತಾನ ಗಂಡ, ಒಬ್ಬನೇ ಇರ್ತಾನ ನನ್ನ ಜೊತೆಯಲ್ಲಿ, ಹೀಗೆಲ್ಲ ಯೋಚನೆ ಮಾಡೋ ಹೆಣ್ಮಕ್ಳು ಮಧ್ಯೆ ನನ್ನ ಜೊತೆಲೇ ಇರೋದಿಲ್ಲ, ನನಗಿಂತ ದೇಶ ಮುಖ್ಯ ಅನ್ನೋ ಒಬ್ಬ ಯೋಧನನ್ನು ಮದುವೆ ಆಗ್ತಿದ್ದೀನಿ ಅಂತ ಅನ್ನಿಸ್ದಾಗ ಮದುವೆ ಆಗಲೇಬೇಕು ಅಂತೇಳಿ ಹೆಂಗೆ ನೀವು ನಿರ್ಧಾರ ಮಾಡಿದ್ರಿ? ಮೇಡಮ್, ಎಲ್ರಿಗೂ ಹುಡುಗ ಸಿಗ್ತಾನೆ, ಆದರೆ ಯೋಧ ಎಲ್ರಿಗೂ ಸಿಗಲ್ಲ. ಅವ್ರು ಸಿಕ್ಕಿದ್ದು ನನಗೆ ಪುಣ್ಯ. ಏನು ಅನ್ನಿಸ್ತಿಲ್ಲ ಮೇಡಮ್, ದೇಶ ಸೇವೆ ಅಲ್ವಾ, ಮಾಡ್ಬೋದು, ಮಾಡಲಿ, ಅದರಿಂದ ನಮಗೂ ಹೆಮ್ಮೆ ಇದೆ ಅಲ್ವಾ. ನಿಮ್ಮ ಮದುವೆ ಆಗೋಕ್ಕೆ ಮುಂಚೆನೇ ಅವರು ಡ್ಯೂಟಿಲಿದ್ದರು? ಇದ್ದರು ಮೇಡಮ್. ಅಲ್ಲಿ 6 ವರ್ಷ ಆಗಿತ್ತು ಅವ್ರು ಸರ್ವಿಸ್ ಮಾಡ್ತಾ ಇದ್ದು. ಡ್ಯೂಟಿಲೇ ಇದ್ದರು ಮೇಡಮ್. ಮೊದಲ ಸತಿ ಮಾತಾಡ್ಸಕ್ಕೆ ಬಂದಾಗ ಏನು ಹೇಳಿದರು ನಿಮಗೆ? ಅಂದರೆ ಅವರ ಕರ್ತವ್ಯ, ಆ ಡ್ಯೂಟಿ ಅವರ್ಸು, ಜೊತೇಲಿ ಇರೋಕ್ಕಾಗಲ್ಲ, ಈ ಥರದ್ದೆಲ್ಲ ಏನು ಮಾತಾಡಿದ್ರು ನಿಮ್ಮ ಜೊತೆಲಿ? ಹೇಳಿದರು ಮೇಡಮ್. ಅಂದರೆ ವರ್ಷಕ್ಕೆ 3 ಸಲ ಬಂದು ಹೋಗ್ತಾರೆ ಅಷ್ಟೇ ಅವರು. 3 ತಿಂಗಳಿಗೊಂದು ಸಲ ಬರ್ತೀನಿ, ಹೋಗ್ತೀನಿ, ಜೊತೇಲಿ ಇರ್ತೀನಿ ಅಂತ ಹೇಳಿದರು. ನನಗೆ ಅಂದರೆ ಅರ್ಥ ಆಗುತ್ತೆ. ಬಟ್ ನಿಮ್ಮ ಭಾವನೆಗಳಿದೆಯಲ್ಲ, ಆ ಭಾವನೆಗಳ ತೂಕ ನಮಗೆ ಬಹುಶಃ ಇಲ್ಲಿ ಅನೇಕರಿಗೆ, ಅಂದರೆ ಎಸ್ಪೆಷಲಿ ಈಗಿನ ಯಂಗರ್ ಜನ್ರೇಷನ್,
ಈಗ ಯಾರು 20, 23, 25ನೇ ವಯಸ್ಸಿನಲ್ಲಿರೋ ಯುವಕ ಯುವತಿಯರು ಎಲ್ಲರಿಗೂ ಕೂಡ ಹೌದಪ್ಪ ಆರ್ಮಿಲಿದ್ದಾರೆ, ಯೋಧರು, ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ತಾರೆ, ಇಷ್ಟು ಗೊತ್ತಿರತ್ತೆ ಹೊರತು ಇದರ ತೂಕ ಇದೆಯಲ್ಲ, ಮನೆಯಲ್ಲಿ ಒಬ್ಬನನ್ನ ಕಳೆದುಕೊಂಡು ಆದರೂ ಕೂಡ ಈ ದೇಶನೇ ಮೊದಲು ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದರ ಗಂಭೀರತೆ ಏನು ಅನ್ನೋದು ಈಗಿನ ಜನ್ರೇಷನ್ಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೇನೆ ನಾವೀ ಕಾರ್ಯಕ್ರಮ ಮಾಡ್ತಾ ಇರೋದು. ಇವ್ರನ್ನ ಅಳಿಸ್ಬೇಕು ಅಂತಾಗಲಿ ಅಥವಾ ಇವರನ್ನ ಭಾವನಾತ್ಮಕವಾಗಿ ಆಗಬೇಕು ಅನ್ನೋದಾಗಲಿ ನಮ್ಮ ಉದ್ದೇಶ ಅಲ್ಲ. ಎಲ್ಲರಿಗೂ ಕೂಡ ಇವ್ರು ಅನುಭವಿಸ್ತಿರೋದು ಏನು, ಇವರು ಅನುಭವಿಸಿ ದೇಶವನ್ನ ಭದ್ರ ಮಾಡಿರೋದು ಎಷ್ಟು, ಆ ದೇಶದ ಬಗ್ಗೆ ನಮಗಿರಬೇಕಾದ ಗೌರವ ಎಷ್ಟು, ಇದನ್ನ ಮನದ